ಯಳಂದೂರು ತಾಲೂಕಿನ ಹುನೂರು ಬೀಚಹಳ್ಳಿ ಗ್ರಾಮದ ಕೆಂಪಮ್ಮ ಎಂಬುವರ ಮನೆಗೋಡೆ ಮಳೆಯಿಂದ ಹಾನಿಯಾಗಿದೆ. ಮಳೆಯಿಂದ ಕುಸಿದಿದ್ದು ಸುಮಾರು 8 ತಿಂಗಳಿಂದ ಯಾವುದೇ ಪರಿಹಾರವಿಲ್ಲದೆ ಅಲೆದಾಡುತ್ತಿದ್ದಾರೆ. ಸ್ಥಳೀಯ ಗ್ರಾಮ ಪಂಚಾಯಿತಿ ಹಾಗೂ ತಾಲೂಕು ಕಚೇರಿಗೆ ಅರ್ಜಿ ಸಲ್ಲಿಸಿದರೂ ಸಂಬಂಧಪಟ್ಟ RI VA ರವರು ಸ್ಥಳಕ್ಕೆ ಬಂದು ಫೋಟೋ ತೆಗೆದು ಹೋಗಿರುತ್ತಾರೆ. ಆದರೆ ಇದುವರೆಗೂ ಯಾವುದೇ ಪರಿಹಾರ ಕೂಡ ಬಂದಿಲ್ಲ. ನನ್ನ ಮಗ ಅನಾರೋಗ್ಯದಿಂದ ಹೊರಗಡೆ ಮಲಗಿದ್ದಾನೆ. ಈ ಮನೆಯ ಗೋಡೆಗಳು ಸಂಪೂರ್ಣ ಕುಸಿದಿದ್ದು ನಾನು ಮತ್ತು ನನ್ನ ಮಗ ಗೃಹಲಕ್ಷ್ಮಿ ಯೋಜನೆಯ 2,000 ರೂಪಾಯಿ ಹಾಗೂ ಅನ್ನಭಾಗ್ಯ ಯೋಜನೆಯ ಪಡಿತರ ಅಕ್ಕಿಯಿಂದ ಜೀವನ ಸಾಗಿಸುತ್ತೇವೆ. ಯಾವ ಅಧಿಕಾರಿ MLA ಹಾಗೂ ಜನಪ್ರತಿನಿಧಿಗಳು ಇತ್ತ ಕಡೆ ಬಂದು ನಮ್ಮ ಪರಿಸ್ಥಿತಿ ನೋಡಲಿಲ್ಲ. ಇದೇ ರೀತಿ ಮುಂದುವರೆದು ಮತ್ತೆ ಮಳೆ ಬಂದರೆ ಇದೇ ಮನೆಯಲ್ಲಿ ಗೋಡೆ ಕುಸಿದು ನಾವು ಸಾಯುವ ಪರಿಸ್ಥಿತಿ ಉಂಟಾಗಿದೆ ಎಂದು ಅಳಲನ್ನು ತೋಡಿಕೊಂಡರು. ಸ್ಥಳೀಯ ಜನಪ್ರತಿನಿಧಿ ಸಿದ್ದಪ್ಪ ಸ್ವಾಮಿ ಅವರು ಮಾತನಾಡಿ, ಸುಮಾರು 8 ತಿಂಗಳ ಹಿಂದೆ ಗೋಡೆ ಕುಸಿದಿದ್ದು ನಾನು ಸಹ ಈ ಬಡ ಮಹಿಳೆಯನ್ನ ನೋಡಿ ಹಿಂದೆ ಇದ್ದ ತಹಶೀಲ್ದಾರ್ ಅವರ ಬಳಿ ಹೋಗಿ ಈ ವಿಚಾರವಾಗಿ ಅರ್ಜಿಯನ್ನ ಸಲ್ಲಿಸಿದ್ದೆ. ಗ್ರಾಮ ಆಡಳಿತ ಅಧಿಕಾರಿಗಳು ಬಂದು ಫೋಟೋ ತೆಗೆದು ಹೋದ್ರು ಅಷ್ಟೇ. ಯಾವುದೇ ಪರಿಹಾರ ಇವರಿಗೆ ಬಂದಿಲ್ಲ. ರಾತ್ರಿ ಸಮಯದಲ್ಲಿ ಮಳೆ ಬಂದಾಗ ಗೋಡೆ ಕುಸಿದ ಶಬ್ದ ಕೇಳಿ ನಾನು ಪಕ್ಕದ ಮನೆಯಿಂದ ಬಂದಾಗ ಗೋಡೆ ಕುಸಿದಿದ್ದು ಅಜ್ಜಿಯನ್ನ ಸುರಕ್ಷಿತ ಸ್ಥಳದಲ್ಲಿ ಇರಿಸಿ ಧೈರ್ಯ ತುಂಬಿದ್ದೇನೆ. ಹಾಗಾಗಿ ಸರ್ಕಾರದಿಂದ ಬರುವ ಸವಲತ್ತನ್ನು ಇವರಿಗೆ ತಲುಪಿಸಿಕೊಡಬೇಕೆಂದು ತಿಳಿಸಿದ್ದಾರೆ. ಅನಿಲ್ ಕುಮಾರ್, TV11 ಕನ್ನಡ, ಚಾಮರಾಜನಗರ. ನನಗೆ ನನ್ನ ಮಗ ನಾನು ಇಬ್ಬರೇ ಸ್ವಾಮಿ. ಕೆಂಪಮ್ಮ ನಾನು ಅವ್ರವ್ರು ಎತ್ತಿದ್ದು ಕರ್ಕೊಂಡು ಹೊಂಟೋಗಾರೆ. ನಮ್ಗೆ ಸಿದ್ದರಾಮಯ್ಯ ದುಡ್ಡು ಬಂದರೆ ಅಕ್ಕೂ ಇಷ್ಟು ನಮ್ಮ ಹಾಗೆ ಕಾಲು ಕಳಿತೀನಿ ಸ್ವಾಮಿ. ಅದಕ್ಕೆ ಈಗ ಒಬ್ಬ ಸಾಯ್ತ್ಕೊತಾನೆ. ಅದಕ್ಕೆ ಈಗ ನನಗೆ ಈಗ ಗೋಡನಿಗೆ ನೀವು ಹಾಕಿಸ್ಕೊಡ್ಬೇಕು. ನನಗೆ ಉದ್ದಕ್ಕೂ ಎಲ್ಲ ಹೊಂದ್ಕೊಂಡು ಅದಕ್ಕೆ 8 ತಿಂಗಾಯ್ತು ಸ್ವಾಮಿ ಕೊಟ್ಟು. ಅದಕ್ಕೆ ಎಲ್ಲ ಕೊಟ್ಟಿದ್ರೆ ಅದೇ ತಾಲೂಕು ಆಫೀಸ್ ಕೊಟ್ಟು ಮಿದ್ಗಿ. ಹೆಸರು ಸಿದ್ದಪ್ಪ ಸ್ವಾಮಿ ಅಂತ, ನಾವು ಹೊನ್ನೂರು ಬೀಚಳ್ಳಿ. ಇವರು ಪಾಪ ತುಂಬ ಬಡವರು, ಕೂಲಿಗೆ ಯಾವ್ದುಂಟು ಕೂಲಿಗೆ ಇದರ ಇಲ್ಲ. ಈ ರೀತಿ ಬಡವರ್ಗ 8 ತಿಂಗಳಿಂದ ಈ ಗೋಡ ಉಂಟ್ಕೊಂಡಿತ್ತು, ಒಂದು ಅರ್ಧ ಗೋಡ. ಆ ಉಂಟ್ಕೊಂಡಾಗ RI VAಗಳು ಬಂದು ಇಲ್ಲಿ ಅವ್ರು ನಿಲ್ಲಿಸಿ ಫೋಟೋ ತಗೊಂಡು ಅರ್ಜಿ ಪರಿಶೀಲನೆ ತಗೊಂಡು ಈ 10 ತಿಂಗಳಾಯಿತು. 8 ತಿಂಗಳಿಂದಲೂ ಇವ್ರಿಗೆ ಒಂದು ಪರಿಹಾರನೂ ಕೂಡ ನಮ್ಮ ಸರ್ಕಾರದಿಂದ ಕೊಟ್ಟಿಲ್ಲ.